ಫಸ್ಟ್ 45 ಮಿನಿಟ್ಸ್ ತುಂಬ ವಾಲೆಟಲ್ ಇರುತ್ತೆ. ಓಕೆ, ವಾಲೆಟಲ್ ಅಂದರೆ ಗೊತ್ತಲ್ಲ, ಈ ಥರ ತುಂಬ ವಾಲೆಟಲ್ ಇರುತ್ತೆ ಫಸ್ಟ್ 45 ಮಿನಿಟ್ಸ್. ಅದನ್ನು ಬಿಗಿನರ್ಸು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆ ಸ್ಪೀಡ್ನ, ಆ DKನ ನೀವು ಬಿಗಿನರ್ಸ್ ಇದ್ದರೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಅಂದರೆ ನೋ ಪ್ರಾಬ್ಲಮ್. ಬೆಸ್ಟ್ ಫಸ್ಟ್ 45 ಮಿನಿಟ್ಸ್ ಅವಾಯ್ಡ್ ಮಾಡಿ, ಅದಾದಮೇಲೆ ಟ್ರೇಡ್ ಮಾಡಿ. ಯಾವಾಗ ಈಗ ಟ್ಯೂಸ್ಡೇ ಮಂಗಳವಾರ ಏನಾಗಬೇಕಂದ್ರೆ ಎಲ್ಲರೂ ಈ ಹೈ ಕ್ರಾಸ್ ಆಗುವಾಗ ಬೈ ಮಾಡಬೇಕು ಅಂತಾರೆ. ನೀವು ಮಾಡಬೇಡಿ. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಈ ರೆಸಿಸ್ಟೆನ್ಸ್ ಮೇಲೆ ಹೋಗಿ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ಕ್ಯಾಂಡಲ್ ಲೋ ಒಂಬತ್ತು ಕಾಲಿಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. 45 ಮಿನಿಟ್ಸ್ ಇದರಲ್ಲಿ ಹೋಗಿ ನಾವು ಟ್ರೇಡ್ ಮಾಡಾಕ್ತೀವಿ ಅಂತ ಏನು ಬಂದು ಟ್ರೇಡ್ ಯಾರು ಮಾಡಬೇಡಿ. ಅದರಲ್ಲಿ ವಾಲ್ಯೂಮ್ಸ್ ಇರಲ್ಲ. ಓಕೆ, ವಾಲ್ಯೂಮ್ಸ್ ಇರಲ್ಲ, ಲೋ ವಾಲ್ಯೂಮ್ಸ್ ಇರ್ತವೆ. ಅಂದರೆ ಕ್ಯಾಂಡಲ್ ಹೋಗ್ತಾ ಇದ್ರೆ ಕೂಡ ನಿಮಗೆ ಪ್ರೈಸ್ ಬರಲ್ಲ. ಇವತ್ತಾಯ್ತಲ್ಲ ಸೇಮ್ ಈ ಥರ ಏನು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. 45 ಮಿನಿಟ್ಸಲ್ಲಿ ನಿಮಗೆ ಏನು ಎಂಟ್ರಿ ಬರಬೇಕು, ನೀವೇನು ಟ್ರೇಡ್ ಮಾಡಬೇಕು ಆಗಲ್ಲ. ಓಕೆ, ನೋಡ್ಕೊಳ್ಳಿ. ಈ 45 ಮಿನಿಟ್ಸ್ ಇವಾಗ ನೆಕ್ಸ್ಟು 15 ನಿಮಿಷ ಬಿಟ್ಟು ಮಾರ್ಕೆಟ್ ಸ್ಟಾರ್ಟ್ ಆಗುತ್ತಲ್ಲ, ಅದು ಮಂಡೇ ರಜಾ ಇದೆ. ಅದರಿಂದ ನಿಮಗೆ ಮಂಗಳವಾರ ಅನ್ನೋದು ರಜಾ ಇದೆಯೋ ಇಲ್ಲೋ, ಇಲ್ಲಿ ವಾಲ್ಯೂಮ್ಸ್ ಇರಲ್ಲ. ಓಕೆ, ವಾಲ್ಯೂಮ್ಸ್ ಇರಲ್ಲ, ಲೋ ವಾಲ್ಯೂಮ್ಸ್ ಇರ್ತವೆ. ಅಂದರೆ ಕ್ಯಾಂಡಲ್ ಹೋಗ್ತಾ ಇದ್ರೆ ನಿಮಗೆ ಪ್ರೈಸ್ ಬರಲ್ಲ. ಇವತ್ತಾಯ್ತಲ್ಲ ಸೇಮ್ ಈ ಥರ ಏನು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. 45 ಮಿನಿಟ್ಸಲ್ಲಿ ನಿಮಗೆ ಏನು ಎಂಟ್ರಿ ಬರಬೇಕು, ನೀವೇನು ಟ್ರೇಡ್ ಮಾಡಬೇಕು ಆಗಲ್ಲ. ಓಕೆ, ನೋಡ್ಕೊಳ್ಳಿ. ಈ 45 ಮಿನಿಟ್ಸ್ ಇವಾಗ ನೆಕ್ಸ್ಟು 15 ನಿಮಿಷ ಬಿಟ್ಟು ಮಾರ್ಕೆಟ್ ಸ್ಟಾರ್ಟ್ ಆಗುತ್ತಲ್ಲ, ಅದು ಈ ಝೋನಲ್ಲಿ ಇರುವಷ್ಟು ನಾನು ಟ್ರೇಡ್ ಮಾಡಲ್ಲ. ಇದ್ರ ಹೈ ಬ್ರೇಕ್ ಮಾಡಿ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟೆಸ್ಟ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡ್ತೀನಿ. ಇಲ್ಲಿವರೆಗೂ ಇದೆ. TSL ಮಾಡ್ತಾ ಹೋಗ್ತೀನಿ. ಯಾಕಂದರೆ 80 ಪಾಯಿಂಟ್ಸ್ ಮಾತ್ರ ಇದೆ ಟಾರ್ಗೆಟ್ಗೆ. ನಿಫ್ಟಿಯಲ್ಲಿ 80 ಪಾಯಿಂಟ್ಸ್ ಅಂದರೆ ನಮಗೊಂದು 60 ಪಾಯಿಂಟ್ಸ್ ಪ್ರೀಮಿಯಮ್ ಬರುತ್ತೆ. ಇಟ್ಸ್ ವೆರಿ ಗುಡ್ ಟ್ರೇಡ್. ಇದು ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಇದು ಬ್ರೇಕ್ ಆಗಿ ಇದು ಡೌನ್ ಸೈಡ್ ಬ್ರೇಕ್ ಆದರೆ ಇದು ಲೋ ಕ್ರಾಸ್ ಆಗುವಾಗ PE ಮಾಡ್ತೀನಿ. ನನ್ನ ಸಪೋರ್ಟ್ ಝೋನ್ವರೆಗೂ ಇವತ್ತು ಹಾಕ್ಕೊಂಡಿದ್ರಲ್ಲ ಸಪೋರ್ಟ್, ಸೇಮ್ ಸಪೋರ್ಟ್